ನಮಸ್ಕಾರ ವೀಕ್ಷಕರೇ, ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಇವತ್ತು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇವತ್ತು ನಾವು ಇದೇ ಕುಣಿಗಲ್ ತಾಲೂಕಿನ ಅಂಚೆಪಾಳ್ಯ ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಎಕೋವಿನಲ್ ಫ್ಯಾಕ್ಟ್ರಿನಲ್ಲಿ ಒಂದು ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಬನ್ನಿ ಅಲ್ಲಿ ಮಹಿಳಾ ಉದ್ಯೋಗಿಗಳು ಯಾವ ರೀತಿ ಮಹಿಳಾ ದಿನಾಚರಣೆ ಆಚರಿಸ್ತಾರೆ ನೋಡೋಣ. ನೋಡ್ಬಿಟ್ಟಿದ್ದೇನೆ, ನಾವು ಅದ್ರ ಜೊತೆ ಸ್ವಲ್ಪ ಎಂಜಾಯ್ ಮಾಡೋಣ. ಬನ್ನಿ ವೀಕ್ಷಕರೇ, ನೋಡೋಣ. ಝೂಮ್ ಮಾಡ್ತಿದ್ದೀರಿ, ಅವ್ರು ಪಾಪ ಲೇಟಾಗಿ ಬಂದ್ಬಿಟ್ಟು ಅವ್ರು ಮೇಕಪ್ ಮಾಡ್ಕೊಂಡಿಲ್ಲ. ಝೂಮ್ ಮಾಡ್ತಿದ್ದೀರಿ. ಆಯ್ತಾಯ್ತು, ಹೇಳ್ಬೇಕೆ. ಎತ್ತ ನಾರಿಯಷ್ಟೇ ಪೂಜಂತೆ ರಮಂತೆ ತತ್ರ ಹೇಳುತ್ತ, ಅಂದರೆ ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ ಮಹಿಳೆ ಎಂದರೆ ಸ್ಫೂರ್ತಿ, ಮಹಿಳೆ ಎಂದರೆ ಜ್ಯೋತಿ, ಮಹಿಳೆ ಎಂದರೆ ಸೌಂದರ್ಯದ ಬೆಣ್ಣೆ, ಮಹಿಳೆ ಎಂದರೆ ಸಹನಾಮೂರ್ತಿ. ಮಾರ್ಚ್ 8 ವಿಶ್ವ ಮಹಿಳಾ ದಿನ. ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ, ರಾಷ್ಟ್ರೀಯ, ಜನಾಂಗೀಯ, ಭಾಷಾವಾದ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಮಹಿಳೆಯರ ಪ್ರಗತಿಯನ್ನು ಗುರುತಿಸಿ ಈ ದಿನವನ್ನು ಅವರಿಗೆ ಸಮರ್ಪಿಸಲಾಗಿದೆ. ಎಲ್ಲರಿಗೂ ಮಹಿಳಾ ದಿನದ ಶುಭಾಶಯಗಳು. ಪ್ರತಿಯೊಂದು ಕಾರ್ಯಕ್ರಮ ಪ್ರಾರಂಭಿಸುವ ಮುನ್ನ ಯಾವುದೇ ವಿಘ್ನ ಬಾರದಿರಲೆಂದು ಪ್ರಾರ್ಥನೆಯ ಮೊರೆ ಹೋಗುತ್ತೇವೆ. ಹಾಗೆಯೇ ಇದೀಗ ಪ್ರಾರ್ಥನೆ ಮಾಡಲು ವೇದಿಕೆಗೆ ಬರುತ್ತಿದ್ದಾರೆ ಭಾಗ್ಯಮಾತೆ. ಇದೀಗ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಶ್ರೀಮತಿ ಶಶಿಕಲಾ ಯಂತ್ರವನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತೇನೆ. ಪ್ರಕೃತಿ ಹಾಗೂ ಗಾಳಿಯ ಪಡೆದಿರುವ ಪ್ರತಿಯೊಬ್ಬರ ಬದುಕಲ್ಲಿ ಹೆಣ್ಣು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ. ತಾಯಿಯಾಗಿ, ಮಗಳಾಗಿ, ಸಹೋದರಿಯಾಗಿ, ಗೆಳತಿಯಾಗಿ, ಗಣತಿಯಾಗಿ, ಹೀಗೆ ಪ್ರತಿಯೊಂದು ವಿಜಯಗಳು ಎಲ್ಲ ರೀತಿಯ ಪಾತ್ರಗಳನ್ನು ಒಟ್ಟಿಗೆ ಯಶಸ್ವಿಯಾಗಿ ನಿಭಾಯಿಸುತ್ತಾರೆ. ದೀಪದ
ಸಂಸ್ಥಾನಕ್ಕೆ ಕಾರಣವಿದ್ದು ಮನೆಗೆ ಬೆಳಗಾಗುವ ರೀತಿಯಲ್ಲಿ ಗೌರವಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ನಿಮ್ಮೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸುವ ಸಮಯ ಈಗ ನನ್ನದಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವ ಶ್ರೀಯುತ ಸಂಜಯ್ ಕರ್ಮ ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್, ಇವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಹಿಳೆಯರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸಂಜಯ್ ಕರ್ಮ ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್, who has arrived for this event. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಶ್ರುತಿ, ವಕೀಲರು, ಕುಂದರ್, ಇವರಿಗೂ ಸಹ ನಮ್ಮ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಲಿಂಗರಾಜ ಸರ್ ಅವರು, ಆಪರೇಷನ್ ಡೈರೆಕ್ಟರ್, ಇವರಿಗೂ ಕೂಡ ನಮ್ಮ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸುವ ಶ್ರೀಯುತ ಸತೀಶ್ ಸರ್, ಮಾನವ ಸಂಪನ್ಮೂಲ ಅಧಿಕಾರಿ, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಲೇಬರ್ ಕಾಂಟ್ರಾಕ್ಟರಾದ ಚಂದ್ರಪ್ಪ ಸರ್ ಮತ್ತು ಲೋಕೇಶ್ ಸರ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಭಾವಸಿಂಚನ ಯೂಟ್ಯೂಬ್ ಚಾನೆಲ್ ತಾರಾನಾಥ್ ಹಾಗೂ ಮಹೇಶ್ ಅವರಿಗೂ ಆತ್ಮೀಯ ಸ್ವಾಗತ. ಹಾಗೂ ಕಾರ್ಮಿಕ ವರ್ಗ, ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಸಹೋದ್ಯೋಗಿಗಳಿಗೂ, ಸೆಕ್ಯೂರಿಟಿ ವರ್ಗದವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. Lighting the lamp symbolize the light of knowledge, wisdom and empowerment that women bring to our life. Hereby, I request to Sanjay sir and all dignitaries on stage to light the lamp and mark the beginning of our Women's Day celebration. ಜನನಕ್ಕೆ ತಾಯಿಯಾಗಿ, ಸಹಕಾರಕ್ಕೆ ಸೋದರಿಯಾಗಿ, ಸಲಹೆಗೆ ಸ್ನೇಹಿತೆಯಾಗಿ, ಸಂಸ್ಕಾರಕ್ಕೆ ಮಗಳಾಗಿ, ಜನನದಿಂದ ಮರಣದವರೆಗೂ ಜೊತೆಯಾಗಿ ಬರುವವರು ಈ ಹೆಣ್ಣು, ನಮ್ಮ ಬದುಕಿನ ಕಣ್ಣು. ಇದೀಗ ಉದ್ಘಾಟನಾ ನುಡಿ ಲಿಂಗರಾಜು, ಡೈರೆಕ್ಟರ್ ಆಫ್ ಆಪರೇಷನ್ ರವರಿಂದ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರತಿ ವರ್ಷ ಮಾರ್ಚ್ 8ರಂದು ನಾವು ದೊಡ್ಡದಾದಂತೆ ಆಚರಿಸಲಾಗುತ್ತದೆ. ಇದು ವಿವಿಧ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮಹಿಳಾ ಸಾಧನೆಯನ್ನು ರಚಿಸಲು ಮೀಸಲಾಗಿರುವ ದಿನವಾಗಿದೆ. ಹಿಂದಿನ ಸಾಧನೆಯನ್ನು ಗೌರವಿಸುವ ಮತ್ತು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಶಿಕ್ಷಣ ಸಂಸ್ಥೆಗಳು ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಿವೆ. ಈ ಅಂತರ್ಜಾತೀಯ ಸಂದರ್ಭವು ಮಹಿಳೆಯರ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ಸಮಾಜ ಆರ್ಥಿಕತೆ, ಸಂಸ್ಕೃತಿ ಮತ್ತು ರಾಜಕೀಯಕ್ಕೆ ಅವರ ಗೂಡುಗಳನ್ನು ಪ್ರದರ್ಶಿಸಲು ಒಂದು ವೇದಿಕೆಯನ್ನು ಒದಗಿಸುತ್ತಿವೆ. ಮುಂದೇನೆಂದರೆ ಎಲ್ಲಿ ಮನೆಯಾಗಿರಿ ಮತ್ತು ಎಲ್ಲಿ ಈ ಥರ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಪ್ರತಿಯೊಬ್ಬರಿಗೆ ಹೆಣ್ಮಕ್ಳಿಗೆ ನಾವು ಗೌರವ ಕೊಟ್ಟು ಕೆಲಸ ಮಾಡಿಸ್ಬೇಕು. ಯಾಕಂದರೆ ಅವ್ರಿಗಿರೋ ತಾಳ್ಮೆ ಬೇರೆ ಯಾರಿಗೂ ಇರೋದಿಲ್ಲ ನನ್ನ ಪ್ರಕಾರ. ಯಾಕಂದರೆ ಮನೆ ಯಾವುದೋ ಒಂದು ಮನೆಯಾಗಿ, ಆಮೇಲೆ ಕಂಪ್ನಿಯಾಗಿ, ಎಲ್ಲಾಗಿದ್ರೂ ಅವರು ಜವಾಬ್ದಾರಿಯಿಂದ ಜಾಸ್ತಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ಎಷ್ಟೋ ಸಾರಿ ಸುಮಾರು ಸಾರಿ ನೋಡಿದ್ದೀನಿ ನಾನು ಎಲ್ಲ ಕಡೆಯೂ. ಅದರಿಂದ ನಾವು ಅದಕ್ಕೆ ನಾವು ಶುಭಾಶಯ ತಿಳಿಸ್ತಾ ಇದ್ದೀವಿ ಅಂತ ಹೇಳಿ. ಥ್ಯಾಂಕ್ ಯು ಮಚ್. ಉದ್ಘಾಟನಾ ನುಡಿಗಳನ್ನು ಹೇಳಿದ ಲಿಂಗರಾಜು ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಸಹೋದ್ಯೋಗಿಗಳ ಅನಿಸಿಕೆ ಶ್ರೀಮತಿ ಜಯಲಕ್ಷ್ಮಮ್ಮ ಅವರಿಂದ. ಫ್ರೀಯಾಗಿ ನಡೆಸಲು ದಾರಿ ಕೊಡಬೇಕಂತ ನಮ್ಮ ಸತೀಶ್ ಸಾರು ಮತ್ತು ನಮ್ಮ ಸಂಜಯ್ ಸಾರು
ಮತ್ತು ನಮ್ಮ ಮ್ಯಾನೇಜರು ಎಷ್ಟು ನಮ್ಮನ್ನು ಫ್ರೀಯಾಗಿ ಬಿಟ್ಟಿದ್ದಾರೆ ಅಂದರೆ ನಮ್ಮ ಮಹಿಳೆ ಎಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ನಾವು ನಂಬಿದ್ದೀವಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನಾವು ಇಷ್ಟೇ ಒಗ್ಗಟ್ಟಾಗಿದ್ದೀವಿ ಅಂತ ಅವ್ರಿಗೆಲ್ಲ ಗೊತ್ತಿಲ್ಲ. ಇಷ್ಟು ಕೊಟ್ಟು ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ 2 ವರ್ಷದಿಂದ ಈಚೆಗೆ ನಮಗೆ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟು ನಮಗೆ ಎಲ್ಲದರಲ್ಲೂ ಅನುಕೂಲ ಮಾಡಿದ್ದಾರೆ, ನಮಗೆ ಸಪೋರ್ಟ್ ಮಾಡಿದ್ದಾರೆ. ಏನರಲ್ಲೂ ನಮಗೆ ಕಷ್ಟ ಅನ್ನೋದೇ ನಮ್ಗೆ ತೋರಿಸಿಲ್ಲ. ಅವ್ರ ಮನೆ ಮಕ್ಕಳ ಥರ ನೋಡ್ಕೊತಾ ಇದ್ದಾರೆ. ನಾವು ನಮ್ಮ ಕಂಪ್ನಿ ನಮ್ಮ ಮನೆ ಥರ ನಾವು ನೋಡ್ಕೊತಾ ಇರಬೇಕು ಅಂತ ನಮ್ಮ ಆಸೆ ಇದೆ. ಮತ್ತು ನಾವು ಒಗ್ಗಟ್ಟಾಗಿ ನಮ್ಮ ಕಂಪ್ನಿನ ನಮ್ಮ ಮನೆ ಥರನೇ ತಿಳ್ಕೊಂಡಿದ್ದೀವಿ. ನಮ್ಮ ಕಂಪ್ನಿಯಲ್ಲಿ ನಮಗೆ ಬಂದಿರತಕ್ಕಂಥ ನಾನು 11 ವರ್ಷ ಸರ್ವೀಸಲ್ಲಿ ಈಗ 2 ವರ್ಷದಿಂದ ನಮಗೆ ಸಂತೋಷವಾಗಿ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿದ್ದೀವಿ. ಅಷ್ಟು ಚೆನ್ನಾಗಿ ಕಂಪ್ನಿ ನಡೆಸ್ಕೊಡ್ತಾ ಇದ್ದಾರೆ, ನಮಗೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸಂಜಯ್ ಸರ್ ಬಂದಾಗಿಲ್ಲ ನಮಗೆಲ್ಲರಿಗೂ ಅನುಕೂಲ ಇದೆ, ಏನರಲ್ಲೂ ಇದಿಲ್ಲ. ಅವರ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡ ಜಯಲಕ್ಷ್ಮಮ್ಮ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಮಧ್ಯದಲ್ಲಿರುವ ಸಾಧಕರಿಂದ ನಾವು ಪ್ರೇರಣೆ ಪಡೆಯುವ ಸಂದರ್ಭ. ನಮ್ಮ ಮುಖ್ಯ ಅತಿಥಿಯಾದ ಶ್ರುತಿ ವಕೀಲರು ಹಾಗೂ ನಮ್ಮ ಕಂಪನಿಯ ಕಾಸ್ಟ್ ಕಮಿಟಿ ಲೀಗಲ್ ಅಡ್ವೈಸರ್ ಕುಣಿಗಲ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಕೆಲವು ಮಾತುಗಳನ್ನಾಡಬೇಕಾಗಿ ವಿನಂತಿ. First of all, I heartily thanks to this companies, ಈ ಕಂಪ್ನಿನ ಇಷ್ಟಪಟ್ಟು ತಂದಿರೋರಿಗೆ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಇಷ್ಟಪಡ್ತೀನಿ. ಆ್ಯಂಡ್ ಸ್ಟಾಫ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್ ಎಲ್ಲರೂ ಹ್ಯಾಪಿ ವುಮೆನ್ಸ್ ಡೇ. ಈ ಪ್ರೋಗ್ರಾಮ್ನ ಅರೇಂಜ್ ಮಾಡಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಪ್ರೋಗ್ರಾಮ್ನ ಅರೇಂಜ್ ಮಾಡೋದಕ್ಕೆ ಏನು ಉದ್ದೇಶ ಆಗ್ಬೋದು ಅಂತ ಯಾರು ಗೊತ್ತಿಲ್ಲ. ಆ್ಯಕ್ಚುಲಿ ವುಮೆನ್ಸ್ ಡೇ ಮಾರ್ಚ್ 18 ಆ್ಯಡ್ ಮಾಡಬೇಕು. ಮಾರ್ಚ್ 18 ಆ್ಯಡ್ ಮಾಡಬೇಕು. ವುಮೆನ್ಸ್ ಡೇ ಆ್ಯಡ್ ಮಾಡಬೇಕು. ಮೆನ್ಸ್ ಡೇ ಆಗಿಲ್ಲ. ಯಾಕಂದರೆ ಇದು ಇವತ್ತಿಂದು ಅಥವಾ ನೆನ್ನೆಗೂ ಅಲ್ಲ, 100 ಇಯರ್ಸ್ 200 ಇಯರ್ಸ್ ಇಂದ ಬಂದಿರೋದು. ವುಮೆನ್ಸ್ ಡೇ ಅನ್ನೋದು 100 ಇಯರ್ಸ್ನಿಂದ ಬಂದಿದೆ, ಅದು ಹಿಸ್ಟ್ರಿನೇ ಇದೆ. ವಿತ್ ಯುವರ್ ಪರ್ಮಿಷನ್ 10 minutes ಅದು ಸ್ಟೋರಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ವುಮೆನ್ಸ್ ಡೇ ಯಾಕೆ ಬಂತು ಫಸ್ಟ್ 1909 ಅಂದರೆ ಇವಾಗ 2025. ಸೊ ಎಕ್ಸಾಕ್ಟಾಗಿ ಇವತ್ತು 116 ವರ್ಷ ಆಯಿತು. ಸೊ ಅವಾಗ 1909 ಫಸ್ಟ್ ಟೈಮ್ ನ್ಯೂಯಾರ್ಕಲ್ಲಿ ಒಂದು ಕಂಪ್ನಿ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಗೊತ್ತಿಲ್ಲ, ಬಟ್ಟೆ ಇಂಡಸ್ಟ್ರೀಸ್. ಆ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳು ವರ್ಕ್ ಮಾಡ್ತಿರ್ತಾರೆ, ಬಟ್ ಯಾವುದೇ ರೀತಿಯ ಸರಿಯಾಗಿ ಸಂಬಳ ಕೊಡೋದಾಗಲಿ ಮತ್ತು ಕಿರುಕುಳ ಅನುಭವಿಸೋದು ಕೂಡ ಇರುತ್ತೆ. ಅವ್ರಿಗೆ ಯಾವುದೇ ರೀತಿ ನ್ಯಾಯ ಕೂಡ ಸಿಗ್ತಿರೋದು. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ನಮಗೆ ಇವತ್ತು ಬೇರೆ ನಮ್ಮ ಸಮಾನತೆಯ ಹಕ್ಕು ಬೇಕು ಮತ್ತು ಸಮಾನತೆಯ ವೇಜಸ್ ಸಂಬಳವನ್ನು ಹೇಗೆ ಕೊಡ್ತೀರ ಹಾಗೆ ನಮಗೂ ಕೊಡಬೇಕು, ಯಾಕಂದರೆ ಗಂಡಸರಷ್ಟು ನಾವು ಕೆಲಸ ಮಾಡ್ತೇವೆ ಅಂತೀವಿ. ಸೊ ಆವಾಗ ಪ್ರೊಟೆಸ್ಟ್ ಮಾಡಿ ಸಲುವಾಗಿ ಏನಾಯಿತು, ಅದರಿಂದ ಅವರು ಸಕ್ಸಸ್ಫುಲ್ ಆಗಿ Feb 28 ಅಂದರೆ 28 ಫೆಬ್ರವರಿನಲ್ಲಿ ವುಮೆನ್ಸ್ ಡೇನ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಆಯಿತು. ಅದು ಏನು ಆಚೆ ನ್ಯೂಯಾರ್ಕ್ ಮಾತ್ರ, ಅಂದರೆ ಅಮೇರಿಕಾದಲ್ಲಿ ಮಾತ್ರ ಅದು ವುಮೆನ್ಸ್ ಡೇ ಅನ್ನೋದು ಶುರುವಾಗಿದೆ. ಬಟ್ ಮಿಕ್ಕಿದ್ದು ಕಂಟ್ರೀಸ್ ಇರ್ತಾರಲ್ಲ, ಸೊ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡೋದು ನಾವು ಕೂಡ ಈ ಸಬ್ಜೆಕ್ಟಲ್ಲಿ ನಾವೇನಾದ್ರು ಮಾಡಬೇಕು ಅಂತ ಹೇಳಿ ನಾವು ವುಮೆನ್ಸ್ ಡೇನ ಆಚರಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದು ತೀರ್ಮಾನವನ್ನು ತಗೊಳ್ತೇವೆ. ಬಟ್ ಅದಾದಮೇಲೆ ಒಂದು ನಾವು ಒಬ್ಬ ವ್ಯಕ್ತಿನ ನಾವು ಗಮನಿಸ್ಕೋಬೇಕಾಗತ್ತೆ. ಒಬ್ಬ ಜರ್ಮನಿಯಲ್ಲಿ ಒಂದು ಸಣ್ಣ ಹಳ್ಳಿ ಹುಟ್ಟಿದ ಹೆಣ್ಮಗಳು ಒಬ್ಬ ವಕೀಲೆಯಾಗಿರ್ತಾರೆ. ಅವರು ಈ ವುಮೆನ್ಸ್ ಪ್ರೊಟೆಕ್ಷನ್ ಬಗ್ಗೆ ಅವರ ಹೆಸರು ಕ್ಲಾಸ್ ಝೆಟ್ಕಿ ಅಂತ ಹೇಳಿ. ಸೊ ಅವರು ಒಂದು ಕಾನ್ಫರೆನ್ಸ್ನ ಮಾಡ್ತಾರೆ. ಇಡೀ ದೇಶ ಇಡೀ ಪ್ರಪಂಚವೇ ವುಮೆನ್ಸ್ ಡೇನ ಸೆಲೆಬ್ರೇಷನ್ ಮಾಡಬೇಕು ಅಂತ. ಸೊ ಆ ಒಂದು ವುಮೆನ್ ಕೂಗಿಗೆ ಧ್ವನಿ ಕೊಟ್ಟ ಎಲ್ಲ ದೇಶಗಳು ಕೂಡ ಒಪ್ಕೊಳ್ತಾರೆ. ಸೊ ಇದು ಹಿಸ್ಟ್ರಿ ಆಗಿದೆ. ಬಟ್ ಅದು ರಾಷ್ಟ್ರೀಯ ಅಂದರೆ ನ್ಯಾಷನಲ್ ಲೆವೆಲ್ ಮಾತ್ರ ಅವ್ರ ದೇಶದಲ್ಲಿ ಏನಿರುತ್ತೋ ಆ ದೇಶದವರು ಮಾತ್ರ ಆಚರಿಸ್ಬೇಕು ಅಂತ ಹೇಳಿದ್ರು. ಬಟ್ ಡೇಟ್ ಮಾತ್ರ ಮಾರ್ಚ್ 8 ಆಗಬೇಕು ಅನ್ನೋದಕ್ಕೆ ಬಂದರೆ ಒಂದು
ರಷ್ಯಾದಲ್ಲಿ ಒಂದು ಪ್ರೊಟೆಕ್ಷನ್ ಸ್ಟಾರ್ಟ್ ಆಗುತ್ತೆ. ರಷ್ಯಾದಿಂದ ಹೋಗಿ ನಾವು ಯುರೋಪ್ನ ಹೋಗಬೇಕಾಗುತ್ತೆ. ಅದು 2 ವರ್ಷ ಆದಮೇಲೆ 1911 ಅಂತ ನಾವು ಹೇಳ್ತೀವಿ. ಸೊ 1911 1911 ಒಂದು ಮಾರ್ಚ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮಗೆ ಈಗ ಈಕ್ವಲ್ ಪೇ ಅವಾಗ ವೋಟಿಂಗ್ ರೈಟ್ಸ್ ಇರ್ತಿಲ್ಲ ಹೆಣ್ಮಕ್ಳಿಗೆ. ಎಲ್ಲ ಏನು ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸಲು ಕೂಡ ವೋಟಿಂಗ್ ರೈಟ್ ಕೊಟ್ಟಿದ್ವಿ. ವೋಟಿಂಗ್ ರೈಟ್ ಬೇಕು ಅಂತ ಹೇಳಿ ಆಗ ಯುರೋಪ್ನಲ್ಲಿ ಪ್ರೊಟೆಸ್ಟ್ ಮಾಡಿ ವೋಟಿಂಗ್ ರೈಟ್ ಮತ್ತು ಅಫಿಷಿಯಲ್ ಆಫೀಸ್ನಲ್ಲಿ ನಮಗೂ ಕೂಡ ವರ್ಕ್ ಬೇಕು ಅಂತ ಹೇಳಿ. ಸೊ ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ನಾನು ಹೇಳಿದ್ದಕ್ಕೆ ಅರ್ಥ ಮಾಡ್ಕೊಂಡಿದ್ದೆ. ಆ್ಯಂಡ್ ಎಲ್ಲರೂ ಕೊನೆಯದಾಗಿ ಹೇಳೋದಷ್ಟೇ, ವುಮೆನ್ಸ್ ಹೇಳೋದು ಬರೀ ಒಂದು ದಿವಸಕ್ಕೆ ಸೀಮಿತ ಆಗಬಾರ್ದು. ಎಲ್ಲ ವಿಧದಲ್ಲೂ ವುಮೆನ್ಸ್ನ ರೆಸ್ಪೆಕ್ಟ್ ಮಾಡಿ ರೆಸ್ಪೆಕ್ಟಿಂದ ಅವ್ರ ಜೀವನ ಶೈಲಿ ಏನಿದೆ ಅದನ್ನು ನಾವು ಕ್ವಾಲಿಟಿ ಮಾಡಬೇಕು. ಸೊ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ಸ್. ಮತ್ತೆ ಕಾನೂನಿನ ಸಲಹೆ ಕೊಟ್ಟ ಶ್ರುತಿರವರಿಗೆ ಧನ್ಯವಾದಗಳು. ಇದೀಗ ಸಹೋದ್ಯೋಗಿಗಳ ಅನಿಸಿಕೆ ಶ್ರೀಮತಿ ಫಿರ್ದೌಸ್ ರವರಿಂದ. ಇಂದು ನಮ್ಮ ಕಂಪನಿಯಲ್ಲಿ ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ದಿನವಾಗಿದೆ. ನಮ್ಮ ಕಂಪನಿಯಲ್ಲಿ ಕ್ರೀಡಾಕೂಟವಾದಂತಹ ಥ್ರೋಬಾಲ್, ಕೇರಂ, ಶಟಲ್ ಕಾಕ್, ವಾಲಿಬಾಲ್, ಕಬಡ್ಡಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ನಮ್ಮ ಮಹಿಳೆಯರು ಭಾಗವಹಿಸಲು ನಮ್ಮ ಕಂಪನಿಯಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 1-2 ವರ್ಷಗಳಿಂದ ನಮ್ಮೆಲ್ಲರಿಗೂ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಂತಹ ಕಾರ್ಯಕ್ರಮಗಳನ್ನು ಇನ್ನು ಮುಂದೆಯೂ ಸಹ ಹೀಗೆ ನಡೆಸಬೇಕೆಂದು ನನ್ನೆಲ್ಲರ ಆಶಯವಾಗಿದೆ. ಈ 2 ಮಾತುಗಳನ್ನು ನಾನು ಇಷ್ಟಪಟ್ಟಿದ್ದೇನೆ. ಇನ್ನು ಹಂಚಿಕೊಂಡ ಫಿರ್ದೌಸ್ ಅವರಿಗೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕಾಗಿ ಸತೀಶ್ ಸರ್, ಮಾನವ ಸಂಪನ್ಮೂಲ ಅಧಿಕಾರಿಯವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನನ್ನ ಶುಭ ಸುದ್ದಿಯ ನಮನಗಳು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನ ಪ್ರಕಾರ ಹೆಣ್ಣು ಎಂದರೆ ಒಂದು ಶಕ್ತಿ. ಇವತ್ತಿನಲ್ಲಿ ಹೆಣ್ಣು ಯಾವುದೇ ಕ್ಷೇತ್ರದಲ್ಲಿ, ಎಂದರೆ ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಣ್ಣು ಮುಂದುವರೆದ್ಬಿಟ್ಟು ಎಲ್ಲರಿಗೂ ಗೊತ್ತು. ಇವತ್ತಿನ ದಿನಗಳಲ್ಲಿ ಒಂದು ಎಜುಕೇಶನ್ ಫಲಿತಾಂಶ ನೋಡಿದ್ರೆ ಮಹಿಳೆಯರೇ ಮೇಲುಗೈ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇವತ್ತು ಪೈಲಟ್ ಓಡಿಸೋದಿರ್ಬೋದು, ಇವತ್ತು ಆಟೋ ರಿಕ್ಷಾಗಳಾಗಿರ್ಬೋದು, ಅದಕ್ಕಿಂತ ಮಿಗಿಲಾಗಿ ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ವೇಸ್ಟ್ ಹೋಗ್ತಾರಲ್ಲ, ಆ ಒಂದು ವೇಕೆಲ್ಲ ಒಬ್ಬ ಮಹಿಳೆ ಓಡಿಸ್ಕೊಳ್ತಾರೆ. ಓಕೆ, ಇಷ್ಟೇ ಸಾಲದು ನಮ್ಮ ಮಹಿಳೆ ಬಗ್ಗೆ ಹೇಳಬೇಕು ಅಂದ್ರೆ. ಮಹಿಳಾ ದಿನಾಚರಣೆಗಳ ಆಕ್ಚುಲಿ ಮಹಿಳಾ ದಿನಾಚರಣೆ ಬಗ್ಗೆ ನಾನು ನಿಜವಾಗಿ ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಮೇಡಮ್ ಸವಿಸ್ತಾರವಾಗಿ ನಿಮಗೆ ಎಲ್ಲರೂ ಹೇಳಿದ್ದಾರೆ. ಮಹಿಳೆಯರ ಸಾಧನೆಗಳು, ಅವರ ಪ್ರಗತಿಗಳು, ಅವರ ಶೈಕ್ಷಣಿಕ ಸಾಧನೆಗಳು, ಹೀಗೆ ಅವರೆಲ್ಲರ ಅವ್ರಿಗೆ ಆಗ್ತಿರುವಂತಹ ಕಿರುಕುಳಗಳು, ಅನ್ಯಾಯಗಳು, ಹೋರಾಟದ ಪ್ರತಿಫಲವಾಗಿ ಇಂದು ನಾವು ಪ್ರಪಂಚದಾದ್ಯಂತ ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಅದೇ ಈಗ ನಾನು ಹೇಳಬೇಕು ಅಂತಂದ್ರೆ ನಮ್ಮ ಕೆಲಸಗಳಲ್ಲೂ ಫಸ್ಟ್ ಸ್ಟಾರ್ಟ್ ಆಗಿದ್ದು ಮೇಡಮ್ ಹೇಳಿದ್ರು, ಒಂದು ಇದರಲ್ಲಿ ಗಾರ್ಮೆಂಟ್ಸ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟ್ ಆಗಿದ್ದು, ಅವರಿಗೆ ಮಹಿಳೆಯರಿಗೆ ಆಗುವಂತಹ ಅನ್ಯಾಯದ ವಿರುದ್ಧ ಹೋರಾಡಿಸಲು, ಅದನ್ನು ಉಳಿಸಲು ಮಾಡಿರುವಂತಹ ಒಂದು ದಿನಾಚರಣೆ ಆಗಿದೆ. ಈಗ ನಮ್ಮ ಕಂಪನಿಗಳು ಹಾಗೆ ಈ ಒಂದು ಎಲ್ಲರ ಪ್ರತಿಫಲವಾಗಿ ಈ ಒಂದು ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ನಮ್ಮ ಸಂಸ್ಥೆಯಲ್ಲೂ ಕೂಡ ಕಳೆದ ವರ್ಷದಿಂದ ಮಹಿಳೆಯರಿಗೆ ಕೆಲಸ ಮಾತ್ರ ಮುಖ್ಯ ಅಲ್ಲ, ಕೆಲಸದ ಜೊತೆಗೆ ಇಂಥ ಆಟೋಟಗಳು, ಈ ಒಂದು ಸಾಂಸ್ಕೃತಿಕ ಕ್ರೀಡಾಗಳು, ಎಲ್ಲ ದಿನಾಚರಣೆಗಳನ್ನು ನಮ್ಮ ಮ್ಯಾನೇಜ್ಮೆಂಟ್ ಬಳಿ ನಾನು ಒಂದು ಪ್ರಸ್ತಾಪ ಮಾಡಿದಾಗ ಅವರು ಒಪ್ಪಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಿಕೊಳ್ಳಲು ಸಂತೋಷವಾಗಿ ಒಪ್ಪಿರ್ತಾರೆ. ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ. ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ಈ ಒಂದು
ಈ ಒಂದು ಮಹಿಳೆಯರ ದಿನಾಚರಣೆ ಆಗಿರೋದ್ರಿಂದ ಇದಕ್ಕೊಂದು ಅರ್ಥಗರ್ಭಿತವಾದಂತಹ ಒಂದು ಸಾಂಗನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದು ನಿಮ್ಮೆಲ್ಲರ ಖುಷಿ ಪಟ್ಟರೆ ಆಸೆ ಪಟ್ಟರೆ ಮಾತ್ರ ಹೇಳ್ತೀನಿ. ಓಕೆನಾ? ನಾನು ಹೇಳ್ತಾ ಇರೋದು ಜನಪದ ಗೀತೆ. ಒಂದು ಹೆಣ್ಣನ್ನ ಗಂಡನಿಗೆ ಅಣ್ಣ ತಂಗಿನ ಕಳಿಸ್ಕೊಡ್ಬೇಕಾ ಸನ್ನಿವೇಶ. ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಗಂಡನ ಮನೆಯ ಬಾಳನ್ನು ಬೆಳಗಲು ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಗಂಡನ ಮನೆಯ ಬಾಳನ್ನು ಬೆಳಗಲು ಹೋಗುವೆಯ ಅಕ್ಕನ ತಂಗಿಯ ತೊಟ್ಟಿಲಲ್ಲಿತ್ತು ನೀ ಮುದ್ದಾಗಿ ಬೆಳೆಸಿದ್ದೇನ ತಾಯಿ ಇಲ್ಲದ ತಬ್ಬಾಲಿ ಹಣ್ಣನಿಗೆ ತಾಯತೆ ನೀನಿದೆ ಈ ತಬ್ಬಾಲಿ ಹಣ್ಣನನ್ನು ಒಬ್ಬಾಲೆ ಮಾಡಿ ತೆರೆಯ ಮರೆಯಾಡಿ ತಂಗಿ ತೆರೆಯ ಮರೆಯಾಡಿ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಗಂಡನ ಮನೆಯ ಬಾಳನ್ನು ಬೆಳಗಲು ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಗಂಡನ ಮನೆಯ ಬಾಳನ್ನು ಬೆಳಗಲು ಹೋಗುವೆಯ ಹೋಗುವೆಯ. ಥ್ಯಾಂಕ್ ಯು. ಅವಕಾಶ ನೀಡಿದಂತಹ ನಿಮ್ಮೆಲ್ಲರಿಗೂ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹೆಬ್ಬಾಳ್. ಅನಿಸಿಕೆಯನ್ನು ಹಂಚಿಕೊಂಡ ಸತೀಶ್ ಸರ್ ಅವರಿಗೆ ಧನ್ಯವಾದಗಳು. ಸಹೋದ್ಯೋಗಿಗಳ ಅನಿಸಿಕೆ ಶ್ರೀಮತಿ ರೂಪಾ. ಗುರುಗಳಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನನ್ನ ಶುಭ ಸಂಜೆಯ ನಮಸ್ಕಾರಗಳು. ಈ ದಿನ ವಿಶ್ವ ಮಹಿಳಾ ದಿನಾಚರಣೆ ಎಂದು ಆಚರಿಸುತ್ತಿದ್ದೇವೆ. ವಿಶ್ವಸಂಸ್ಥೆ 1975 ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆ ಘೋಷಣೆ ಮಾಡಿದ್ದು. ಹಾಗೆ ಅಂದಾಗೆ ಶ್ರುತಿ ಮೇಡಮ್ ಎಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ, ಹೇಗೆ ಮಾಡಬೇಕು, ಹೇಗೆ ಬಂತು ಮಹಿಳಾ ದಿನಾಚರಣೆ, ಯಾವ ಉದ್ದೇಶಕ್ಕೆ ಮಾಡೋದು ಅಂತ ನಾವು ಏನು ಹೇಳುವಂಥದ್ದಿಲ್ಲ, ತಿಳ್ಕೊಂಡಿಲ್ಲ ಅಂದ್ಕೊಂಡಿದ್ದೀನಿ. ಮಹಿಳೆಯರಿಗೆ ಎಲ್ಲ ರೀತಿಯ ಆರ್ಥಿಕ ಹಾಗೂ ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಇನ್ನೂ ಒಂದು ಸ್ವಾವಲಂಬಿಯನ್ನು ಗುರುತಿಸ್ಕೋಬೇಕು. ಈ ದಿನ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಕಂಪನಿಯಲ್ಲಿ ಕಳೆದಾಗಿ ಹೊಸ ವಿಶೇಷ ಏನೆಂದರೆ ಜನವರಿಯಿಂದ ಎಲ್ಲ ಸ್ನೇಹಿತರುಗಳು ವಿಶ್ ಮಾಡ್ತಾರೆ, ತಂದೆ ತಾಯಿಗಳು ವಿಶ್ ಮಾಡ್ತಾರೆ, ಕೆಲವರು ಮರ್ತ್ಬಿಟ್ಟಿರ್ತಾರೆ. ಆದರೂ ನಮ್ಮ ಕಂಪ್ನಿಯಲ್ಲಿ ಹುಟ್ಟಿದ ದಿನ ಎಂದು ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಖುಷಿ ಪಡಬೇಕು ನಮ್ಮ ಕಂಪ್ನಿಯಲ್ಲಿ. ಸೊ ನಮ್ಮ ನೋಡಿ ಅಂತ ರಿಸಲ್ಟ್ ನೋಡಿ ನಾವು ಎಷ್ಟೋ ಎಂಪ್ಲಾಯಿಗಳು ಮಾತಾಡಿ ನೋಡಿದ್ವಿ, ನಮ್ಮ ಕಂಪ್ನಿಯಲ್ಲಿ ಏನೂ ಮಾಡ್ತಾ ಇರಲಿಲ್ಲ ಅಂತ. ಮಾಡ್ತಿಲ್ಲ. ಈ ಕಳೆದ 2 ವರ್ಷಗಳಿಂದ ನಮ್ಮ ಕಂಪನಿಯಲ್ಲಿ ಎಲ್ಲರೂ ಕೂಡ ನಮಗೆ ಸೌಲಭ್ಯ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನನ್ನ ಗುರುವೃಂದದವರಿಗೂ ಆಮೇಲೆ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. I request Mr. Sanjay sir, President of this program, to deliver few words to this speech. ಪ್ರಥಮವಾಗಿ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭ ಒಬ್ಬ ಹೆಂಗಸು ನನ್ನ ತಾಯಿ ಇದ್ದು ಓಡಾಡು ನನ್ನ ತಾಯಿ. ನಾನು ಮೃದುವಾಗಿ ಆತವಾಗಿ ಚಿತ್ತದಾಗ ಒಬ್ಬ ಹೆಂಗಸು ನನ್ನ ಜೋಪಾನ ಮಾಡಿ. ನಾನು ಸ್ಕೂಲಿಗೆ ಹೋಗುವಾಗ ಒಬ್ಬ ಹೆಂಗಸು ನನಗೆ ಪಾಠ ಹೇಳಿ ಹೋಯಿತ ಕಾದು ನನ್ನ ಶಿಕ್ಷಕ. ನನಗೆ ಸಹಾಯ ಮಾಡುತ್ತಾ ನಕ್ಕಬೇಕು ವೇದಗಾಳು ನನ್ನೊಡಿಕೋ ದಿಟ್ಟ ನನ್ನ ಪ್ರತಿ ಮಾಡುತ್ತಾ ಬಂದವಾಡು ನನ್ನ ಹೇನದತೆ. ನನಗೆ ಕಷ್ಟವೇದಾಗಿ ಕಣಿಕಾಹನಿ ಹಾಕಿದ ಒಂದು ನನ್ನ ಮಗಳು. ನಾನು ಸಟಾಗ ಒಬ್ಬಾಡು ನನಗೆ ಮಗಗಾಲು ಜಗಕ್ಕೋಟು ಭೂಮಿ ತಾಯಿ. ನವಪುರುಷ ಕಲಿ ಪ್ರತಿಯೊಬ್ಬ ಹೆಣ್ಣನ್ನು ಗೌರವಿಸ. ನೀವು ಮಹಿಳೆಯಲ್ಲಿ ಹೇನಗಿ ಹುಟ್ಟಿ ತಕ್ಕ ಹೇನು ಪಡಿ.
ಅಮ್ಮನಿಗೆ, ಮಡಾಲಗಿಯಾಗಿ, ಸೋದರಿಯಾಗಿ, ಪುತ್ರಿಯವರಿಗೆ, ಮಹಿಳಾ ಎಂಬ ಹೋಲಗೆ ಪುರುಷನಿಗೆ ಶಕ್ತಿ ತುಂಬುವ ಮಹಾಚೈತನ್ಯ. ಧನ್ಯವಾದ. Thank you so much. I want to thank our great Shruti for coming to and gracing the occasion, and also especially telling us the history of the Women's Day, which is also for me a learning. So thank you for enlightening today's evening. Thank you so much. Thanks to our employees about Women's Day. ಮುಂದಿನ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ ಸತೀಶ್ ಸರ್. ಈಗ ನೀವೆಲ್ಲರೂ ಕಾತುರದಿಂದ ಕಾಯುತ್ತಿರುವ ಬಹುಮಾನ ಕಾರ್ಯಕ್ರಮ. ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಮ್ಮ ಕಂಪನಿಯಲ್ಲಿ 2 ರೀತಿಯ ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಒಂದು ಮ್ಯೂಸಿಕಲ್ ಚೇರ್, ಒಂದು ನದಿ ದಡ. ಇವತ್ತು ಪ್ರೈಸಸ್ ಅನೌನ್ಸ್ ಮಾಡ್ತೀನಿ, ದಯವಿಟ್ಟು ಬಂದು ನಿಮ್ಮ ಬಹುಮಾನಗಳನ್ನು ಸ್ವೀಕರಿಸಬೇಕು. ಮೊದಲ ಬಾರಿಗೆ ಮ್ಯೂಸಿಕಲ್ ಚೇರ್ನಲ್ಲಿ ಪ್ರಥಮ ಬಹುಮಾನ ಶಶಿಕಲಾ ಎನ್. ಈ ಒಂದು ಬಹುಮಾನವನ್ನು ಸಂದೇಶ ಹಾಗೆ ದ್ವಿತೀಯ ಬಹುಮಾನ ಜಯಲಕ್ಷ್ಮಿ. ಬೇಗ ಬಂದು ಬಹುಮಾನ ಸ್ವೀಕರಿಸಬೇಕು. ಶ್ರುತಿ ಮೇಡಮ್ ಅವರು ಈ ಬಹುಮಾನವನ್ನು ನೀಡಬೇಕು. ಜೋರಾದ ಚಪ್ಪಾಳೆ. ಹಾಗೆಯೇ ತೃತೀಯ ಬಹುಮಾನ ಜಯಲಕ್ಷ್ಮ. ಶ್ರುತಿ ಮೇಡಮ್ ಅವರು ಈ ಬಹುಮಾನವನ್ನು ಸ್ವೀಕರಿಸಬೇಕು. ಹಾಗೆ ನದಿ ದಡ ಕಾಂಪಿಟೇಷನ್ ಅಲ್ಲಿ ಪ್ರಥಮ ಬಹುಮಾನ ಜ್ಯೋತಿ. ರಿಕ್ವೆಸ್ಟ್ ಸಂಜಯ್ ಸರ್ ಟು ಡಿಸ್ಟ್ರಿಬ್ಯೂಟ್ ದ ಪ್ಲೇಯರ್ಸ್. ಹಾಗೆ ದ್ವಿತೀಯ ಬಹುಮಾನ ರೂಪ ಎನ್. ತೃತೀಯ ಬಹುಮಾನ ಚೈತ್ರ ಎಚ್ ಎಲ್. ರಿಕ್ವೆಸ್ಟ್ ಟು ವಿದ್ಯಾರ್ಥಿ ಸರ್ ಟು ಡಿಸ್ಟ್ರಿಬ್ಯೂಟ್ ದ ಪ್ರೈಸಸ್. ಓಕೆ, ಈಗ ಮತ್ತೊಂದು ಕಾರ್ಯಕ್ರಮ. ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಮ್ಮ ಕಂಪನಿಯಲ್ಲಿ ಯಾರು ಸೀನಿಯರ್ ಲೇಡೀಸ್ ಮಾಡಿರ್ತಾರೆ, ತುಂಬಾ ವರ್ಷಗಳ ಕಾಲ ಸತತವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ 2 ಮಹಿಳೆಯರನ್ನು ನಾವು ಗುರುತಿಸಿದ್ದೇವೆ. ಅವರಿಗೆ ಈ ನಮ್ಮ ಕಂಪನಿಯಿಂದ ಸನ್ಮಾನ ಕಾರ್ಯಕ್ರಮ. ಪ್ರಥಮ ಬಾರಿಗೆ ಲೋಕಮ್ಮರವರು ವೇದಿಕೆಗೆ ಆಸನರಾಗಬೇಕು. ಇವರು ನಮ್ಮ ಕಂಪನಿಯಲ್ಲಿ 17 ವರ್ಷಗಳ ಕಾಲ ಸತತ ಸೇವೆಯನ್ನು ಸಲ್ಲಿಸುತ್ತಾರೆ. ಇವರಿಗೆ ಮತ್ತೊಮ್ಮೆ ಚಪ್ಪಾಳೆ ವೇದಿಕೆಗೆ ಈ ಒಂದು ಸನ್ಮಾನವನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ನೆರವೇರಿಸಬೇಕು. ಐ ರಿಕ್ವೆಸ್ಟ್ ಆಲ್ ದ ಡಿಗ್ನಿಟರೀಸ್ ಟು ಹಾನರ್. ನೀವು ಜಾಯ್ನ್ ಆಗಿ. ಹಾಗೂ ಮತ್ತೊಬ್ಬರು ಏನು ಮಾಡ್ತೀವಿ ಜಯಲಕ್ಷ್ಮಮ್ಮ. ಬನ್ನಿ, ಇವರು 15 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಸನ್ಮಾನವನ್ನು ಸ್ವೀಕರಿಸಬೇಕು.
ಧನ್ಯವಾದಗಳು. ಇದೇ ರೀತಿ ಎಲ್ಲರೂ ಸಹ ತಮ್ಮ ಹೆಚ್ಚಿನ ಸರ್ವಿಸ್ ಅಲ್ಲಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೊಂದು ಸನ್ಮಾನ ಕಾರ್ಯಕ್ರಮ, ಇದೇ ಪ್ರಥಮ ಬಾರಿಗೆ ನಮ್ಮ ಎಕೋವಿನರ್ ಕಂಪನಿಯಿಂದ 54ನೇ ಸೇಫ್ಟಿ ಡೇ ಸೆಲೆಬ್ರೇಷನ್ಗೋಸ್ಕರ ಫ್ಯಾಕ್ಟರಿ ಡಿಪಾರ್ಟ್ಮೆಂಟ್ ಇಂದ ಒಂದು ಕ್ವಿಜ್ ಕಾಂಪಿಟೇಷನ್ ಅಂತ ಕಂಡಕ್ಟ್ ಮಾಡಿದ್ದು. ಅಲ್ಲಿ ಓವರ್ ಆಲ್ 21 ಕಂಪನಿಗಳು ಆ ಒಂದು ಕ್ವಿಜ್ ಸ್ಪರ್ಧೆಯಲ್ಲಿ ಭಾಗವಹಿಸಿದವು. ಆ 21 ಕಂಪನಿಗಳಲ್ಲಿ ನಮ್ಮ ಕಂಪನಿಯು ಪ್ರಥಮವಾಗಿ ಪಾರ್ಟಿಸಿಪೇಟ್ ನಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 6ನೇ ಸ್ಥಾನವನ್ನು ಪಡೆಯುತ್ತಾರೆ ನಮ್ಮ ಇಂಗ್ಲಿಷ್ ಮತ್ತೆ ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಆಗುತ್ತೆ. ಇವರು ವೇದಿಕೆ ಕೂಡ ಬರಬೇಕು. ಇಂತಹ ಒಂದು ನಮ್ಮ ಸಿಬ್ಬಂದಿಗಳನ್ನ ನಾವು ತಯಾರು ಮಾಡಿದ್ರೆ ನಮ್ಮ ಕಂಪನಿ ಯಾವುದೋ ಲೆವೆಲ್ಗೆ ಹೋಗೋಕೆ ಸರ್. ಥ್ಯಾಂಕ್ ಯು. ಬಹುಮಾನವನ್ನು ಸ್ವೀಕರಿಸಿದಂತಹ ನಮ್ಮ ಇಂಗ್ಲಿಷ್ ಮತ್ತು ಎಲ್ಲರಿಗೆ ಧನ್ಯವಾದಗಳು. ಹೀಗೆ ನನ್ನ ಒಂದು ನಿಮ್ಮೆಲ್ಲರ ಕ್ರಾಂತಿ ನಮ್ಮ ಕಾರ್ಯಕ್ರಮ ಮನವಿ ಅಂದರೆ ನೀವು ಕೂಡ ಈ ತರ ಯಾವುದೇ ಒಂದು ಈವೆಂಟ್ಸ್ಗಳಲ್ಲಿ ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಹಲವಾರು ರೀತಿಯ ಒಂದು ಸೇಫ್ಟಿ ಕ್ವಿಜ್ ಕಾಂಪಿಟೇಷನ್ಗಳು ನಡೀತಾ ಇರ್ತವೆ. ಅದರಲ್ಲಿ ನಾನು ಮಾತ್ರ ಡೆಫಿನೆಟ್ಲಿ ಕಳಿಸ್ತೀನಿ. ನೀವು ಅದಕ್ಕೆ ಅರ್ಹರಾಗಿ ಅಲ್ಲಿ ಬೇರೆ ಏನು ಕೇಳಲ್ಲ, ನೀವು ಕೆಲಸ ಮಾಡ್ಬೇಕಾದ್ರೆ ನೀವು ಸೇಫ್ಟಿ ಬಗ್ಗೆ ಕೇಳ್ತಾರೆ. ನನಗೆ ತುಂಬಾ ಖುಷಿ ಆಯಿತು. ಔಟ್ ಆಫ್ 60 ಮಾರ್ಕ್ಸ್ ಅಲ್ಲಿ ನಮ್ದು 6ನೇ ಸ್ಥಾನಕ್ಕೆ 46 ಸ್ಕೋರ್ ಮಾಡಿದ್ದಾರೆ. ಫಸ್ಟ್ ಪ್ರೈಸ್ 52 ಮಾರ್ಕ್ಸ್, ಸೆಕೆಂಡ್ ನಮ್ದು 6ನೇ ಪ್ರೈಸ್ ಅಂತಂದ್ರೆ ನಾನು ಖುಷಿ ಪಡಬೇಕಾಗುತ್ತೆ. ಓಕೆನಾ? ನೀವು ಕೂಡ ಈ ಒಂದು ಇಂಥ ಹಲವಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಮತ್ತು ಈ ಒಂದು ಕುರಿತು ನಮ್ಮ ಇಂಗ್ಲಿಷ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಹಿಳಾ ಜನತೆ ಬಯಸಿದರು ಈ ಸ್ಪರ್ಧೆಗೆ ನನ್ನ ಮತ್ತು ರವೀಂದ್ರನ ಆಯ್ಕೆ ಮಾಡಿದಂಥ ಚಂದ್ರಶೇಖರ್ ಸರ್ಗೆ ಮತ್ತು ನಮ್ಮ ಸತೀಶ್ ಸರ್ಗೆ ಮತ್ತು ನಮ್ಮ ಲಿಂಗರಾಜ್ ಸರ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಗೊತ್ತಿರಲಿಲ್ಲ ಕೆಲವೊಂದು ನಾನು ನಮ್ಮ ಚಂದ್ರಶೇಖರ್ ಹೇಳಿದೆ, ಯಾರಾದರೂ ಐಡಿಯಾ ಕ್ಯಾಂಡಿಡೇಟ್ಗಳು ಇದರ ಬಗ್ಗೆ ಸ್ಕಿಲ್ ಬಗ್ಗೆ ಗೊತ್ತಿರೋ ಅಂದಾಗ ಅವರು ಒಂದು ಇಬ್ಬರು ಸೆಲೆಕ್ಟ್ ಮಾಡಿದ್ರು. ನಾವು ಕೆಲವೊಂದು ಇನ್ಪುಟ್ಸ್ಗಳನ್ನ ಒಂದು 3 ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್ ಅವ್ರಿಗೆ ಕೊಟ್ಟಿದ್ವಿ. ಅದು ಅದಾದ್ಮೇಲೆ ಹೇಳಿದ್ರು, ಸರ್ ನಾವು ಇನ್ನೊಂದು 2 ದಿನ ಟೈಮ್ ಸಿಕ್ಕಿದ್ರೆ ಕಂಪ್ಲೀಟ್ಲಿ ನಾವು ಬರ್ಬೋದಾಯ್ತು ಅಂತ. ಬಟ್ ಮೊದಲ ಪ್ರಯತ್ನದಲ್ಲಿ 6th ಪ್ಲೇಸ್ ಅಂತಂದ್ರೆ ಕಮ್ಮಿ ಇಲ್ಲ, ಇಟ್ ನಾಟ್ ಸೋ ಈಸಿ. ಓಕೆ, ಮತ್ತೊಮ್ಮೆ ಕಂಗ್ರಾಚುಲೇಷನ್ ಹೇಳ್ತಾ ಇಲ್ಲಿಗೆ ಈ ಬಹುಮಾನ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಥ್ಯಾಂಕ್ ಯು. ಸಂಸ್ಕೃತಿಯ ಸಂಪ್ರದಾಯದಂತೆ ಒಬ್ಬ ಹೆಣ್ಣು ಮಗಳು ಅತಿಥಿಯಾಗಿ ಬಂದು ಹೋಗುವ ಸಮಯದಲ್ಲಿ ಸತ್ಕರಿಸುವ ರೀತಿಯಲ್ಲಿ ಆ ಒಂದು ಪದ್ಧತಿಯನ್ನು ಈಗ ನೆರವೇರಿಸಿಕೊಳ್ಳಲಾಗುತ್ತದೆ. ಅರಿಶಿನ ಕುಂಕುಮ ಎಂದರೆ ಹೆಣ್ಣು ಮಕ್ಕಳ ಸೌಭಾಗ್ಯವೆಂದೇ ಹೇಳಬಹುದು. ಬಳೆ, ಹೂವು ಇವೆಲ್ಲವೂ ಅಲಂಕಾರಿಕ ವಸ್ತುಗಳಲ್ಲದೆ ಹೆಣ್ಣು ಮಕ್ಕಳ ಸೌಭಾಗ್ಯವೂ ಕೂಡ. ಈ ದಿನದಂದು ನಮ್ಮ ಕಂಪನಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸೌಭಾಗ್ಯದ ಪ್ರತೀಕವಾಗಿರುವಂತಹ ಅರಿಶಿನ ಕುಂಕುಮ, ಹೂವು, ಬಳೆ ಇವುಗಳನ್ನು ವಿತರಿಸಲಾಗುತ್ತದೆ. ಹಾಗೆ ಶ್ರುತಿ ಮೇಡಮ್ ಅವರು ನಮ್ಮ ಒಂದು ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ತಾ ಇದ್ವಿ. ಈ ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದ ಶ್ರುತಿ ಮೇಡಮ್ ಅವರಿಗೆ ಧನ್ಯವಾದಗಳು.
म्यूजिक आता ना गरम म्यूजिक आता ವಂದನಾರ್ಪಣೆಯನ್ನು ನೆರವೇರಿಸಲಿದ್ದಾರೆ ಸದಸ್ಯರು. ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಈ ಥರ ಮಾಡಬೇಕು ಅಂತ ಹೋಗಿ ನಮ್ಮ ಮ್ಯಾನೇಜ್ಮೆಂಟಲ್ಲಿ ನಮ್ಮ ಪ್ರಸ್ತಾಪ ಮಾಡಿದಾಗ ಅವರು ತುಂಬ ಖುಷಿಯಿಂದ ಯಾವುದೇ ಮಾತಾಡದಲ್ಲೇ ಈ ಥರ ಮಾಡಿ ನಾವು ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇರುವಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸಂಜಯ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶ್ರುತಿ ಮೇಡಮ್ ಅವರು ಆಗಮಿಸಿದ್ದಾರೆ. ಇವರು ನಮ್ಮ ಮಹಿಳಾ ದಿನಾಚರಣೆಯ ಇತಿಹಾಸ ಹೇಗೆ ಉಂಟು, ಹೇಗೆ ನಡೀತಾ ಬಂದಿದೆ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಹಾಗೂ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಇದರಲ್ಲಿ ಆಸೀನರಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಯಾಗಿ ಕಾರಣರಾಗಿರ್ತಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಕಂಪನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಆಪರೇಷನ್ ಹೆಡ್ ಆಗಿರುವಂತಹ ಶ್ರೀಯುತ ಲಿಂಗರಾಜು ಸರ್ ಅವರು ಪ್ರತಿ ಹಂತದಲ್ಲೂ ಹೆಜ್ಜೆಗೂ ಸರ್ ಈ ರೀತಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿಕೊಂಡಾಗ ಸತೀಶ್ ನೀವು ಮಾಡಿ ನಾವಿದ್ದೀವಿ ಕಂಪ್ಲೀಟ್ ಸಪೋರ್ಟ್ ಕೊಟ್ಕೊಂಡು ಎಲ್ಲಕ್ಕೂ ನಮ್ಮ ಒಂದು ಹೆಜ್ಜೆಗೂ ಪ್ರತಿಧ್ವನಿಯಾಗಿ ಇರುವಂತಹ ಡೈನಾಮಿಕ್ ಹೀರೋ ಲಿಂಗರಾಜ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಎಲ್ಲ ಏಡ್ಸು ಟೀಮ್ ಏಡ್ಸ್ಗಳು ಡಿಪಾರ್ಟ್ಮೆಂಟ್ ಏಡ್ಸು, ಪ್ರೊಡಕ್ಷನ್ ಹೆಡ್, ಕ್ವಾಲಿಟಿ ಹೆಡ್, ಮೇಂಟೆನೆನ್ಸ್ ಹೆಡ್, ಸ್ಟೋರ್ಸು, ಕಮರ್ಷಿಯಲ್, ಅಗ್ರಿ, ಅಕೌಂಟ್ಸು, ಈಚ್ ಅಂಡ್ ಎವ್ರಿಥಿಂಗ್, ನಮ್ಮ ಯೂನಿಟ್ 1 ಟೀಮು, ಇವರೆಲ್ಲ ಹೆಡ್ಗಳು ಸಹ ನಾವು ಒಂದು ಈ ಥರ ಏನೋ ಒಂದು ಮಾಡ್ತೀವಿ ಅಂತ ಕೇಳ್ಕೊಂಡಾಗ ಅವರು ಮಾತಾಡ್ತಾರೆ, ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ 2 ತಲೆಗಳು ಅಂತ ಇರ್ತಾರೆ, ಒಂದೇ ನಾಡಿದ 2 ಮುಖಗಳಾಗಿರ್ಬೋದು. ನಮ್ಮ ಲೇಬರ್ ಕಾಂಟ್ರಾಕ್ಟರ್ಸ್ ಮಿಸ್ಟರ್ ಲೋಕೇಶ್ ಅಂಡ್ ಚಂದ್ರಪ್ಪ ಅವರು ನಾವು ಯಾವುದೇ ಟೈಮಲ್ಲೂ ಬೇರೆ ಒಂದು ಸಪೋರ್ಟ್ ಹೇಳಿದಾಗ ಖುಷಿಯಿಂದ ಒಪ್ಪಿ ನಮ್ಮ ಈ ಥರ ಮಾಡಿ ನಾವು ನಿಂತ್ಕೋತೀವಿ. ಈ ಥರ ಕಾಂಟ್ರಾಕ್ಟರ್ಗಳು ಬೇರೆ ಕಡೆಯಲ್ಲಿ ಯಾವುದೇ ಕಾರಣಕ್ಕೂ 100% ಹೆಲ್ಪ್ ಮಾಡಲ್ಲ. ಡೇ ಆ್ಯಂಡ್ ನೈಟ್ ನಮ್ಗೆ ಯಾವ್ದಾದ್ರು ಕೇಳಿದ್ರು ಕಂಪ್ಲೀಟ್ ಸಪೋರ್ಟ್ ಇರ್ತಾರೆ. ಹಾಗೆ ನಿನ್ನೆ ಈ ಒಂದು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂದಾಗ ಸರ್ ನಮ್ಮ ಕಡೆಯಿಂದ ಒಂದು ಸ್ವೀಟ್ಸು ಮತ್ತು ಸ್ನ್ಯಾಕ್ಸು ಸ್ಪಾನ್ಸರ್ ಮಾಡ್ತೀವಿ ಅಂತ ಅವರು ಒಪ್ಪಿ ಕೆಲವೊಂದು ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಅವರಿಬ್ಬರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಬಿದ್ದುವಂತಹ ನೀವುಗಳು, ಇದು ನಿಮ್ಮ ದಿನಾಚರಣೆ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮಾಡಿರುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲ ಕಾರ್ಯಕರ್ತರಾಗಿದ್ದೀರ ಮತ್ತು ಕಾರಣೀಭೂತರಾಗಿದ್ದೀರ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲು ಆಕ್ಚುಲಿ ನಾನು ಹೇಳಿಲ್ಲ, ನನ್ನ ಡಿಪಾರ್ಟ್ಮೆಂಟ್ ಅಂತ ನಮ್ಮದು ಥ್ಯಾಂಕ್ಸ್ಲೆಸ್ ಡಿಪಾರ್ಟ್ಮೆಂಟು, ಥ್ಯಾಂಕ್ಸ್ ಹೇಳಿಲ್ಲ. ಆದರೂ ಕೂಡ ನಾನು ಹೇಳಲೇಬೇಕು, ನನ್ನ ಪ್ರಶಾಂತ್ ದೇಶನ್ ಪದವಿ ಇವ್ರು 3 ಜನ ಕೂಡ ನಾನು ಇದರಲ್ಲಿ ಬರೀ ಗೈಡರ್ ಅಷ್ಟೇ, ನನ್ನ ಮಾರ್ಗದರ್ಶಕ ಅಷ್ಟೇ. ಎಲ್ಲ ಕೆಲಸಗಳು ಅವ್ರು ಮಾಡಿದ್ದು, ಅವ್ರಿಗೆ ಹೋಗ್ಬೇಕು ಎಲ್ಲ ಕ್ರೆಡಿಟ್ಸು. ಅವ್ರಿಗೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ನಾನು ಕೆಲಸ ಮಾಡಿದ್ರಂತೂ ಅವ್ರನ್ನ ಹೊಗಳಲೇಬೇಕು. ಎಸ್ಪೆಷಲಿ ನನಗೆ ಹೇಳಲೇ ಇಲ್ಲ, ನಮ್ಮ ಅಗ್ರಿವರ್ಗ ರಮೇಶ್ ಮತ್ತು ಮೇಂಟೆನೆನ್ಸ್ ವರ್ಗ ರಾಘು ಚೇತು
ಇವರು ಈ ಒಂದು ವೇದಿಕೆಯ ಸಿದ್ಧತೆ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಯೋಜಿಸಿದರು. ಇವರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾವಸಿಂಚನ ಚಾನೆಲ್ ಆದಂತಹ ತಾರನಾಥ್ ಮತ್ತು ಮಹೇಶ್ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು, ಸರ್ ಈ ಒಂದು ಕಾರ್ಯಕ್ರಮ ನೀವು ಪ್ರಥಮವಾಗಿ ಮಾಡ್ತಾ ಇದ್ದೀರಾ, ನಾನು ನನ್ನದೇ ಆದಂತಹ ನ್ಯೂಸ್ ಚಾನೆಲಲ್ಲಿ ನಿಮ್ಮ ಕಾರ್ಯಕ್ರಮಗಳೆಲ್ಲವನ್ನು ಪ್ರಸಾರ ಮಾಡ್ತೀನಿ ಅಂತ ತುಂಬ ಹೃದಯದಿಂದ ತುಂಬ ಖುಷಿಪಟ್ಟು ಹೋಗಿ ನಮ್ಮ ಕಂಪನಿಯ ಇನ್ನೊಂದು ಲೆವೆಲ್ನಲ್ಲಿ ಹೋಗಬೇಕು ಅಂತ ತಡಕಟ್ಟು ನೀಡುವಂತಹ ನಮ್ಮ ತಾರನಾಥ್ ಮತ್ತು ಮಹೇಶ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕಾರಣೀಭೂತರಾಗಿರ್ತೀರ. ನಿಮ್ಮೆಲ್ಲರಿಗೂ ಕೂಡ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರೂಪಣೆ ಮಾಡಿದಂತಹ ಕುಮಾರಿ ಪಲ್ಲವಿ ಅವರಿಗೂ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಜೈ ಜೈ ಕರ್ನಾಟಕ, ಜೈ ಬೆಂಗಳೂರು. ಹೀಗೆ ಇರೋಣ, ಮುಂದೆ ಹೀಗೆ ಇರೋಣ. ನಾವು ಒಂದೇ ಇನ್ನೊಂದು ಹೋಗಲೇಬೇಕು, ಕೆಲವೊಂದು ಚೇಂಜಸ್ಗಳು ಆಗಲೇಬೇಕು. ಏನೇ ಚೇಂಜಸ್ ಆದರೂ ನೀವು ಅದನ್ನು ಖುಷಿಯಿಂದ ಸ್ವೀಕರಿಸಿ. ಒಂದೇನೋ ಒಂದು ನಿಮಗೆ ಹೊಸ ಚಾಲೆಂಜಸ್ ಬಂದಾಗಿದೆ ಅಂತಂದಾಗ ಅದರಲ್ಲಿ ಏನೋ ಒಂದು ನಿಮ್ಗೊಂದು ಪ್ರತಿಫಲ ಇದ್ದೇ ಇರುತ್ತೆ. ಅದನ್ನ ಯಾರು ಕೋಪ ಮಾಡ್ಕೋಬೇಡಿ, ಈಸಿಯಿಂದ ಸ್ವೀಕರಿಸಿ ನಿಮ್ಮ ಕೆಲಸ ನೀವು ಮಾಡಿ. ನಿಮ್ಮ ಬೆನ್ನೆಲುಬಿಗೆ ಕಂಪ್ಲೀಟ್ ಸಪೋರ್ಟ್ ನಾವು ಇರ್ತೀವಿ. ಮ್ಯಾನೇಜ್ಮೆಂಟ್ 100% ಸಪೋರ್ಟ್ ಇದೆ ಅಂತ ಎಲ್ಲ ಚೆನ್ನಾಗಿರೋ ಅಂತ ಹೇಳ್ತಾ, ಈಗ ಎಲ್ಲರಿಗೂ ನಿಮ್ಮ ಸಿಹಿ ವಿಧಾನ ಮತ್ತು ಸ್ನ್ಯಾಕ್ಸ್ ಟೀ ಮತ್ತು ಸಮೋಸ ಸ್ವೀಟ್ಸ್ ಎಲ್ಲ ಇದೆ, ಈಸ್ಕೊಂಡು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಿರೂಪಿಸಿದ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಹೆಸ್ರಾ. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ದುಡ್ಡು ಮಾಡಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇರಲ್ಲ ಹೇಳಿ? ಎಲ್ರಿಗೂ ಸಾಕಾರ ಆಗಬೇಕು ಅಂತ ಇಷ್ಟ ಇರುತ್ತೆ. ದುಡ್ಡು ಖರ್ಚು ಮಾಡ್ತಾಯಿದ್ರು ಹಣ ಮಾತ್ರ ಖಾಲಿ ಆಗಬಾರ್ದು ಅಂತ ಇಷ್ಟ ಇರುತ್ತೆ. ಬಟ್ ಇದೆಲ್ಲ ಆಗಬೇಕು ಅಂದರೆ ನಮಗೊಂದು ಕೆಲವೊಂದಷ್ಟು ಸೀಕ್ರೆಟ್ಸ್ ಗೊತ್ತಿರಬೇಕು. ಸೊ ಅದು ಹೊಸ ಪುಸ್ತಕ ಮನಿ ಸೀಕ್ರೆಟ್ ಮತ್ತು ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್. ಇದೇನು ಒಂದು ಪುಸ್ತಕ ತೋರಿಸಿ 2 ಹೆಸರು ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ ಅಂತ ಇದೆ, ಇಲ್ಲಿ ಮನಿ ಸೀಕ್ರೆಟ್ ಅಂತ ಇದೆ. ಸೊ ನೀವು ಒಂದು ಪುಸ್ತಕ ಓದಿದ್ರೆ 2 ಪುಸ್ತಕ ಓದಷ್ಟು ನಾಲೆಜ್ನ ತಗೊಳ್ತೀರಾ. ಈ ಪುಸ್ತಕನ ಬರೆದಿರೋರು ಶರತ್ MS ಅಂತ. ಅವರು ಪತ್ರಕರ್ತರಾಗಿದ್ದು ಮತ್ತು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿದ್ದಾರೆ. ಇದನ್ನು ಬಹುರೂಪಿ ಪಬ್ಲಿಕೇಶನಿಂದ ಪುಸ್ತಕನ ಹೊರಗೆ ತಂದಿದ್ದಾರೆ. ತುಂಬ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಜಾರ್ಗನ್ಗಳನ್ನ, ನಮಗೆ ಏನೋ ತುಂಬ ನಮ್ಗೆ ಅರ್ಥನೇ ಆಗಲ್ಲ ಅನ್ನೋ ವಿಷಯಗಳನ್ನ, ಒಂದು ಬೇಸಿಕ್ ಹಣನ ಫಿಕ್ಸ್ ಡೆಪಾಸಿಟ್ ಇಡೋದ್ರಿಂದ ಹಿಡಿದು ಇನ್ಶೂರೆನ್ಸ್ ಇರಬಹುದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಪ್ರತಿಯೊಂದರ ವಿಷಯದ ಬಗ್ಗೆ ಇದರಲ್ಲಿ ಸಿಂಪಲ್ಲಾಗಿ ಅರ್ಥ ಆಗುತ್ತೆ. ಓದಿ ಸಾಕಷ್ಟು ನಾಲೆಜ್ನ ನೀವು ಡೆಫಿನೆಟ್ಲಿ ತಗೊಳ್ತೀರಾ.